ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಈಗ ಕರ್ನಾಟಕದಲ್ಲೂ ಕೂಡ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಅವರು ಪ್ರಚಾರವನ್ನು ನಡೆಸಿದರು. ಇದರ ಜೊತೆಗೆ ಇವತ್ತು ಮಂಗಳೂರು ಮತ್ತು ಉಡುಪಿಯಲ್ಲೂ ಕೂಡ ಒಂದು ವಿಶೇಷವಾದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಚಿಕ್ಕಮಗಳೂರಿನಲ್ಲೂ ಕೂಡ ಅವರ ಪ್ರಚಾರದ ಭರಾಟೆ ಜೋರಾಗೇ ಇರುತ್ತೆ. ಯಾಕೆಂದರೆ ಹಿಂದೆ ಚಿಕ್ಕಮಗಳೂರದಲ್ಲೂ ಕೂಡ ಅವರು SP ಆಗಿ ಕೆಲಸವನ್ನು ಮಾಡಿದರು. ಇನ್ನು TV9 ಜೊತೆಗೆ ಮಾತನಾಡಿರುವಂಥ ಅಣ್ಣಾಮಲೈ ಇಂದಿನ ಬಿಜೆಪಿಯ ಪ್ರಚಾರದ ವೈಖರಿ ಬಗ್ಗೆ ಮಾತನಾಡಿದರು. ಹಾಗೂ ಕರ್ನಾಟಕದಲ್ಲಿ ಕ್ಲಿಯರ್ ಟ್ರೆಂಡ್ ಇದೆ, 2014-19 ಫಲಿತಾಂಶ ಪುನರಾವರ್ತನೆ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ, ಆ ವಿಶ್ವಾಸವನ್ನು ಕೂಡ ಇದೇ ವೇಳೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಅಣ್ಣಾಮಲೈ ಮಾಡ್ತಾ ಇದ್ದಾರೆ. ಟಿವಿ ಜೊತೆ ಇದ್ದಾರೆ ಅಣ್ಣಾಮಲೈ ಅವರು. ತಮಿಳುನಾಡಿನಲ್ಲಿ ಚುನಾವಣೆ ಮುಗಿಸಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಏನು ನಿರೀಕ್ಷೆ ಇದೆ ಈಗ ನಿಮಗೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ವೆರಿ ಕ್ಲಿಯರ್ ಟ್ರೆಂಡ್ ಇದೆ. ಎಲ್ಲ ಕಡೆಯಲ್ಲಿ ಕೂಡ ಮೋದಿಜಿ ವೇವ್ ನಮಗೆ ಯಾವಾಗಲೂ ಗೊತ್ತು. 2014, 19, 24 ಅದೇ ಥರ ರಿಪೀಟ್ ಆಗ್ತದೆ. ಲಾಸ್ಟ್ ಟೈಮ್ 25, 28ಕ್ಕೂ ಈ ಬಾರಿ ನನ್ನ ಪ್ರಕಾರ 28 ಬರಲಿಕ್ಕೆ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಹೊಸ ಟೈಮ್ ಈ ಟ್ರೆಂಡ್ ನಾವು ನೋಡ್ತಾ ಇದ್ದೀವಿ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. 2014-19 ಇಲ್ಲ ಸರ್, 24ನಲ್ಲಿ ಇದೇ ಥರ ಒಂದು ಟ್ರೆಂಡು, ಡಬಲ್ ಡಿಜಿಟ್ನಲ್ಲಿ ಸೀಟ್ ಬರುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ, ಭಾವನೆ ಇದೆ. ತುಂಬ ಹಾರ್ಡ್ ವರ್ಕ್ ಎಲ್ಲರೂ ಕೂಡ ಮಾಡಿದ್ದೀವಿ. NDA ಈ ಬಾರಿ ಡಬಲ್ ಡಿಜಿಟ್ ಲೆಕ್ಕ ಹಾಕಿ ಹೋಗಬಹುದು. ಇದು ನಮಗೆ ಎಕ್ಸಿಟ್ ಪೋಲ್ ನಮ್ಮ ಅನಿಸಿಕೆ, ಅದು ಬರುತ್ತದೆ, ನಾವು ನಂಬ್ತೀವಿ. ಬೆಂಗಳೂರಿನಲ್ಲಿ ನೀವು ಬೆಂಗಳೂರು ಎಲ್ಲ ಕ್ಷೇತ್ರಗಳು ನಿಮಗೆ ಗೊತ್ತಿದೆ, ಸರ್ವಿಸ್ ಮಾಡಿದಿರಿ, ಈ ಟೈಮಲ್ಲಿ ಪೊಲಿಟಿಷಿಯನ್ ಆಗಿ ಕೂಡ ನೋಡಿದಿರಿ. ಹೇಗಿದೆ ಬೆಂಗಳೂರು ಕ್ಷೇತ್ರ, ದಕ್ಷಿಣ, ಕೇಂದ್ರ, ಉತ್ತರ ಮೂರು ಕೂಡ? ಬ್ಯಾಂಗ್ಳೂರದಲ್ಲಿ ಏನು ಸ್ಟ್ರೈನ್ ಇಲ್ಲ ಸರ್. ಅರ್ಬನ್ ಯಾವಾಗಲೂ ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬರುವಾಗ ಕೂಡ ಬ್ಯಾಂಗ್ಳೂರು ತಾವು ನೋಡಿದ್ದೀರನ್ನ BJP ಜೊತೆಗೆ ಅದು ನೆನ್ಕೊಂಡಿದ್ದು. ಬ್ಯಾಂಗ್ಳೂರು ನೋಡುವಾಗ ಈ ಬಾರಿ ಎಲ್ಲ ಕೂಡ ಇನ್ಕ್ರೀಸ್ಡ್ ಮಾರ್ಜಿನ್ನಲ್ಲಿ ಬರ್ತದೆ. ಸೌತ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ನಾರ್ತ್ ಇರ್ಬೋದು. ಯಾಕೆಂದರೆ ಮೋದಿಜಿ ಬೆನಿಫಿಷರಿ ತುಂಬ ಡೆವಲಪ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವೋಟ್ ಬ್ಯಾಂಕ್ ನಮಗಿದೆ. ಸೊ ಕಾಂಗ್ರೆಸ್ ಭಾಳ ಅಗ್ರೆಸಿವ್ ಕ್ಯಾಂಪೇನಿಂಗ್ ಅದು ಎಲ್ಲ ಕಡೆ ಹೋಗಿ ವಾರಂಟಿ ಗ್ಯಾರಂಟಿ ಕಾರ್ಡ್ನ ಅದು ಕೊಡ್ತಾ ಇದ್ದಾರೆ. ಬಟ್ ಏನು ಕೂಡ ಜನ ನಂಬಲಿಕ್ಕೆ ತಯಾರಿಲ್ಲ. ಕಾರಣ ಅವರು ಡೆಸ್ಪರೇಟ್ ಆಗಿದ್ದಾರೆ, ಮೋದಿಜಿಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನು ಇನ್ಕ್ರೀಸ್ಡ್ ಮಾರ್ಜಿನಲ್ಲಿ ಇಡೀ ಕರ್ನಾಟಕ, ಸ್ಪೆಷಲಿ ಬ್ಯಾಂಗ್ಳೂರು ಬರ್ತದೆ ಸರ್. ಇಲ್ಲಿ ಗ್ಯಾರಂಟಿ ಕಾರ್ಡ್ ಜೊತೆಗೆ ಕಾಂಗ್ರೆಸ್ ಇಲ್ಲಿ ಜಾಹೀರಾತುಗಳನ್ನು ಕೂಡ ಕೊಡ್ತದೆ. ಚೊಂಬು ಜಾಹೀರಾತುಗಳನ್ನು ಕೊಟ್ಟಿದ್ರು ಕೂಡ ನಿಮ್ಗೆ ಗೊತ್ತಿದೆ. ಈ ಕೇಂದ್ರದ ಅನುದಾನ ಕೂಡ ಕರ್ನಾಟಕದಲ್ಲಿ ಚುನಾವಣಾ ವಿಷಯ ಆಗಿದೆ. ಕಾಂಗ್ರೆಸ್ ಈಗ ಚೊಂಬು ಜಾಹೀರಾತು ಕೊಟ್ಟಿರುವಂಥ ವಿಚಾರವನ್ನು ಹೇಗೆ ನೋಡ್ತೀರಿ ನೀವು? ಸರ್, ಅದು ಜನ ಒಂದು ತಮಾಷೆ ಥರ ನೋಡ್ತಾರೆ. ಒಂದು ಎಲೆಕ್ಷನ್ನ ಒಂದು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಬೇಕು ಸರ್. ಸೀರಿಯಸ್ ಆಗಿ ಕಾಂಗ್ರೆಸ್ ಕಡೆಯಲ್ಲಿ ನೋಡಿ, ಇದು ನಮ್ಮ ಪಾಯಿಂಟ್ಸು, ನೋಡಿ ಇದು BJP ಪಾಯಿಂಟ್ಸು, ನಾವು BJP ವಿರುದ್ಧ ಇಲ್ಲಿದ್ದೀವಿ. ಸೊ ಈ ಥರ ಚೊಂಬು, ಈ ಥರ ಆಬ್ಜೆಕ್ಟ್ ಎಲ್ಲ ಸರ್ ಒಂದು ದಿವಸ ಚೆನ್ನಾಗಿರ್ತದೆ. ಏದೋ ಟ್ರೋಲು ಮೀಮ್ ಆ ಥರ ಇದೆಲ್ಲ ಜನ ಈ ಥರ ಎಲೆಕ್ಷನ್ನಲ್ಲಿ ಗಂಭೀರವಾದ ಪ್ರಶ್ನೆ ಇರುವಾಗ ಕಾಂಗ್ರೆಸ್ ಬಂದು ಚೈಲ್ಡಿಶ್ ಥರ ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಕಾಂಗ್ರೆಸ್ಗೆ ಭಾಳ ದೊಡ್ಡ ರಿವರ್ಸಲ್ ಆಗ್ತದೆ. ತಾವು ನೋಡಿ ಸರ್, ಜೂನ್ 4ನೇ ತಾರೀಕು ಅದೇ ರೀತಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ಸು BJP NDA ಎಲ್ಲರೂ ಕೂಡ ಸರ್ಕಾರ ಏನು ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ, 10 ವರ್ಷದಲ್ಲಿ ಮೋದಿಜಿ ಪರ್ಫಾರ್ಮೆನ್ಸ್ ಏನಿದೆ ಜನ ಎಲ್ಲರೂ ನೋಡಲಿಕ್ಕೆ ಸಿಗ್ತಾ ಇದೆ. ಈ ಟೈಮ್ನಲ್ಲಿ ಯಾರು ಕೂಡ ಸುಳ್ಳು ಹೇಳಲಿಕ್ಕಾಗಲ್ಲ. ಎನಿ ಪಾರ್ಟಿ ಇಲ್ಲ ಅವ್ರು ಕೊಡ್ತಾ ಇಲ್ಲ, BJP ಕೊಡ್ತಾರೆ ಅನ್ನೋ ಪ್ರೂಫ್ ಜೊತೆ ಕೇಳ್ತಾರೆ. ನನ್ನ ಪ್ರಕಾರ ಕಾಂಗ್ರೆಸ್ ಅವರು ಲಾಸ್ಟ್ ಡೆಸ್ಪರೇಟ್ ಅಟೆಂಪ್ಟ್ ಆಗಿ ಚೊಂಬು ಗಿಂಬಳ ಇಟ್ಕೊಂಡು ಬಂದಿದ್ದಾರೆ. ಅಲ್ಲ, ಏನು ಎಫೆಕ್ಟ್ ಆಗಲ್ಲ ಸರ್. ಇನ್ನು ಕರ್ನಾಟಕದಲ್ಲಿ ಕ್ಲಿಯರ್ ಟ್ರೆಂಡ್ ಇದೆ. 2014-2019 ಫಲಿತಾಂಶ ಪುನರಾವರ್ತನೆ ಆಗುತ್ತೆ ಅಂತ ಹೇಳಿ ತಮಿಳುನಾಡು ರಾಜ್ಯ BJP ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಹೇಳಿಕೆ ಕೊಟ್ಟಿದ್ದಾರೆ. TV9 ಜೊತೆ ಮಾತನಾಡಿರುವಂತಹ ಅಣ್ಣಾಮಲೈ, ಬೆಂಗಳೂರಿನಲ್ಲಿ ನಮಗೆ ಏನೂ ಸಮಸ್ಯೆನೇ ಇಲ್ಲ, ಕಾಂಗ್ರೆಸ್ನಿಂದ ಚೊಂಬು ಜಾಹೀರಾತು ವಿಚಾರವನ್ನ ಜನ ತಮಾಷೆ ತರ ನೋಡ್ತಾ ಇದ್ದಾರೆ ಬಿಡಿ ಅಂತ ಲೇವಡಿ ಮಾಡಿದ್ರು. ಕರ್ನಾಟಕದಲ್ಲಿ ವೆರಿ ಕ್ಲಿಯರ್ ಟ್ರೆಂಡ್ ಇದೆ. ಎಲ್ಲ ಕಡೆಯಲ್ಲಿ ಕೂಡ ಮೋದಿಜಿ ವೇವ್ ನಮಗೆ ಯಾವಾಗಲೂ ಗೊತ್ತು. 2014, 19, 24 ಅದೇ ಥರ ರಿಪೀಟ್ ಆಗ್ತದೆ. ಲಾಸ್ಟ್ ಟೈಮ್ 25, 28ಕ್ಕೂ ಈ ಬಾರಿ ನನ್ನ ಪ್ರಕಾರ 28 ಬರಲಿಕ್ಕೆ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬರುವಾಗ ಕೂಡ ಬ್ಯಾಂಗ್ಳೂರು ತಾವು ನೋಡಿದ್ದೀರನ್ನ BJP ಜೊತೆಗೆ ಅದು ನೆನ್ಕೊಂಡಿದ್ದು. ಬ್ಯಾಂಗ್ಳೂರು ನೋಡುವಾಗ ಈ ಬಾರಿ ಎಲ್ಲ ಕೂಡ ಇನ್ಕ್ರೀಸ್ಡ್ ಮಾರ್ಜಿನ್ನಲ್ಲಿ ಬರ್ತದೆ. ಸೌತ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ನಾರ್ತ್ ಇರ್ಬೋದು. ಯಾಕೆಂದರೆ ಮೋದಿಜಿ ಬೆನಿಫಿಷರಿ ತುಂಬ ಡೆವಲಪ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವೋಟ್ ಬ್ಯಾಂಕ್ ನಮಗಿದೆ. ಸೊ ಕಾಂಗ್ರೆಸ್ ಭಾಳ ಅಗ್ರೆಸಿವ್ ಕ್ಯಾಂಪೇನಿಂಗ್ ಅದು ಎಲ್ಲ ಕಡೆ ಹೋಗಿ ವಾರಂಟಿ ಗ್ಯಾರಂಟಿ ಕಾರ್ಡ್ನ ಅದು ಕೊಡ್ತಾ ಇದ್ದಾರೆ. ಬಟ್ ಏನು ಕೂಡ ಜನ ನಂಬಲಿಕ್ಕೆ ತಯಾರಿಲ್ಲ.
ಕಾರಣ ಅವರು ಡೆಸ್ಪರೇಟ್ ಆಗಿದ್ದಾರೆ, ಮೋದಿಜಿಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನು ಇನ್ಕ್ರೀಸ್ಡ್ ಮಾರ್ಜಿನಲ್ಲಿ ಇಡೀ ಕರ್ನಾಟಕ ಸ್ಪೆಷಲಿ ಬ್ಯಾಂಗ್ಳೂರು ಬರ್ತದೆ ಸರ್. ಕಾಂಗ್ರೆಸ್ ಅವರು ಲಾಸ್ಟ್ ಡೆಸ್ಪರೇಟ್ ಅಟೆಂಪ್ಟ್ ಆಗಿ ಚೊಂಬು ಗಿಂಬಳ ತೂಕೊಂಡು ಬಂದಿದ್ದಾರೆ, ಇಟ್ಕೊಂಡು ಬಂದಿದ್ದಾರೆ. ಜನ ಒಂದು ತಮಾಷೆ ಥರ ನೋಡ್ತಾರೆ. ಒಂದು ಎಲೆಕ್ಷನ್ನ ಒಂದು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಬೇಕು ಸರ್. ಅಲ್ಲ, ಏನು ಎಫೆಕ್ಟ್ ಆಗಲ್ಲ ಸರ್.